ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಗಮನ ಹರಿಸದೆ ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನ ಟೀಕೆ ಮಾಡಲು ಸಮಾವೇಶ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡುವುದು ಖಂಡನೀಯ. ಎಚ್.ಡಿ. ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟ ಸಂಸದ ಶ್ರೇಯಸ್ ಪಟೇಲ್. ಮಗ್ಗೆಮನೆ ಗ್ರಾಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಡಾಕ್ಟರ್ ರಂಗಸ್ವಾಮಿ ತೋಟಕ್ಕೆ ರಾಜ್ಯ ಮಟ್ಟದ ರೈತರ ಭೇಟಿ. ಸಮಗ್ರ ಕೃಷಿ ಮಾದರಿಯ ಅಧ್ಯಯನ. ಡಾಕ್ಟರ್ ರಂಗಸ್ವಾಮಿ ತೋಟದಲ್ಲಿ ಪ್ರಗತಿಪರ ರೈತರ ಸಂವಾದ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ತಂಡ ಸಮಗ್ರ ಕೃಷಿ ಪಂಡಿತ ಡಾಕ್ಟರ್ ರಂಗಸ್ವಾಮಿ ತೋಟಕ್ಕೆ ಭೇಟಿ. ತಾಲೂಕು ದಂಡಾಧಿಕಾರಿ ಕಿರುಕುಳ ಆರೋಪ. ಶಿರಸ್ತೇದಾರ್ ತನ್ವೀರ್ ಅಹಮದ್ ಆತ್ಮಹತ್ಯೆಗೆ ಯತ್ನ. ಮಾನಸಿಕ ಹಿಂಸೆ ಸಹಿಸಲಾಗದೆ ತಾಲೂಕು ಕಚೇರಿ ಎದುರು ಮಾತ್ರೆ ಸೇವಿಸಲು ಮುಂದಾದ ಶಿರಸ್ತೇದಾರ್. ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿಯಿಂದ ಕಿರುಕುಳ ಆರೋಪ. ಮೊದಲು ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಗಟ್ಟಿಗೊಳಿಸಿಕೊಳ್ಳಲಿ. ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸದೆ ಸುಮ್ಮನೆ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಂಸದ ಶ್ರೇಯಸ್ ಪಟೇಲ್ ಟಾಂಗ್ ಕೊಟ್ಟರು. ಅವರು ಒಬ್ಬ ಗೌರವಾನ್ವಿತ ರಾಜಕಾರಣಿಗಳು, ಕೇಂದ್ರ ಸಚಿವರಾಗಿದ್ದಾರೆ. ಅವ್ರ ಮೇಲೆ ಅತ್ಯಂತ ಗೌರವ ಇದೆ. ಅವರು ಅವರ ಪಕ್ಷ ಸಂಘಟನೆಗೋಸ್ಕರ ಅವರು ನಮ್ಮ ಜಿಲ್ಲೆಯಲ್ಲಿ ಸಮಾವೇಶವನ್ನು ಮಾಡ್ತಿದ್ದಾರೆ. ಅದು ಅವರ ವೈಯಕ್ತಿಕ, ಅವರ ಪಕ್ಷದ ಚೌಕಟ್ಟಿನಲ್ಲಿ ನಡೀತಿರೋದು, ಅದು ಅವರವರ ವಿವೇಚನೆ. ಆದರೆ ಆ ಒಂದು ವಿಚಾರದಲ್ಲಿ ನಮ್ಮ ಪಕ್ಷವನ್ನು, ನಮ್ಮ ರಾಜ್ಯದಲ್ಲಿ ಆಡಳಿತ ನಮ್ಮ ಕಾಂಗ್ರೆಸ್ ಪಕ್ಷದ, ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಹಾಗೂ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ರನ್ನ, ಉಪಮುಖ್ಯಮಂತ್ರಿಗಳಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ, ಇಲ್ಲಸಲ್ಲದ ದಾಖಲೆ ರಹಿತವಾದಂತಹ ಆರೋಪಗಳು ಸರ್ಕಾರ ಮೇಲಾಗಿರಬಹುದು, ಇಲ್ಲ ಮೊನ್ನೆ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಅದನ್ನ ನಾನು ಸಂಸದನಾಗಿ ಹಾಗೂ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗಿ, ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ಖಂಡಿತವಾಗಿ ಇದನ್ನ ಖಂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ, ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಅವರು ಸಮಾವೇಶ ಮಾಡ್ತಾ ಇದ್ದಾರೆ, ಅದು ಅವರ ಆತ್ಮಾವಲೋಕನೆ ಮಾಡಿಬಿಟ್ಟು ಅವ್ರು ಸಮಾವೇಶ ಮಾಡಬೇಕಾಗಿತ್ತು ಅನ್ನೋದು ನನ್ನ ಒಂದು ಇದು. ಯಾಕಂತ ಹೇಳಿದ್ರೆ ಇವತ್ತು ನಿಮಗೆಲ್ಲ ನೋಡ್ತಿದ್ದೀರಿ, JDS ಅವರು ಮುಂಚೆ ಯಾರ ಜೊತೆ ಇದ್ದರು, ಇವಾಗ ಯಾರ ಜೊತೆ ಇದ್ದಾರೆ, ಕಾಂಗ್ರೆಸ್ ಜೊತೆ ಬಂದು ಏನೇನು ಅಧಿಕಾರ ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ಅವರು ಸಹಾಯ ಪಡ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮತ್ತು ನಮ್ಮ ಕಾಂಗ್ರೆಸ್ ಹೈಕಮಾಂಡನ್ನು, ಇವಾಗ BJP ಅವ್ರ ಜೊತೆ ಹೋಗಿ BJPಯಲ್ಲಿ ಹೇಗೆ ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ನೀವೆಲ್ಲ ನೋಡ್ತಿದ್ದೀರಿ. ಆದರೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕು ಅವ್ರಿಗಿರಲ್ಲ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರುವಂತಹ ಜನಪರ, ಬಡವರ ಪರ, ದೀನದಲಿತರ ಪರ, ಹಿಂದುಳಿದ ವರ್ಗದವರ ಪರ, ಜನಸಾಮಾನ್ಯರ ಪರವಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಅದು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಅದ್ಭುತವಾದಂತಹ ದಾರಿಯಲ್ಲಿ ನಮ್ಮ ಸರ್ಕಾರ ಹೋಗ್ತಿದೆ. ಅದನ್ನು ಸಹಿಸಲಾರದವರು ಇವರು ಇಲ್ಲಸಲ್ಲದ ಆರೋಪವನ್ನು ನಮ್ಮ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿ ವಿಷಯದಲ್ಲಾಗಿರ್ಬೋದು, ಅಭಿವೃದ್ಧಿ ಪಥದಲ್ಲಾಗಿರ್ಬೋದು, ನಮ್ಮ ಜಿಲ್ಲೆಯ ಅಭಿವೃದ್ಧಿ ವಿಷಯದಲ್ಲಾಗಿರ್ಬೋದು, ನಮ್ಮ ಸರ್ಕಾರ ವಿಶೇಷವಾಗಿ ಹಾಸನವನ್ನು ಪರಿಗಣಿಸಿ ಇವತ್ತು ನಮಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ವಿಶೇಷವಾದಂತಹ ಅಭಿವೃದ್ಧಿಗೆ ಅನುದಾನವನ್ನು ನಮ್ಮ ಜಿಲ್ಲೆಗೆ ಕೊಡ್ತಾ ಇದ್ದಾರೆ. ಅದನ್ನು ಇವರು ಸ್ವಾಗತಿಸ್ಬೋದು. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ಕೊಡಲಿ, ಈ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಇವರು ಅಭಿವೃದ್ಧಿಯನ್ನು ಪಡಿಸಲಿ ಅಂತ ನಮಗೆ ಸಲಹೆ ಕೊಡಲಿ, ನಮ್ಮ ಜೊತೆ ಸಹಕಾರವನ್ನು ಮಾಡಲಿ. ಅದು ಬಿಟ್ಬಿಟ್ಟು ಇಲ್ಲಸಲ್ಲದ ಆರೋಪವನ್ನು ಮಾಡೋದು, ಇಂಥ ಸರ್ಕಾರವನ್ನು ನಾನು ನೋಡೇ ಇಲ್ಲ ಅಂತ ಹೇಳೋದು, ಕಾರ್ಯವೈಖರಿ ಬಗ್ಗೆ ಮಾತಾಡೋದನ್ನು ಅವರು ನಿಲ್ಲಿಸಬೇಕು. ಫಸ್ಟು ನಾವು ನಮ್ಮ ಕಾಲದಲ್ಲಿ ನಾವು ಏನೇನು ಅಭಿವೃದ್ಧಿ ಮಾಡಿದ್ದೀವಿ, ನಾವು ಏನೇನು ಆಡಳಿತದಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನೋದನ್ನು ನಾವು ಪರಾಮರ್ಶೆ ಮತ್ತು ಆತ್ಮಾವಲೋಕನವನ್ನು ಅವ್ರು ಮಾಡ್ಕೊಬೇಕಾಗ್ತದೆ. ಅದಾದಮೇಲೆ ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿ. ಇವತ್ತು ಅವರು JDS ಪಕ್ಷದಲ್ಲಿ ಸಮಾವೇಶ ಮಾಡ್ತಿದ್ದಾರೆ, ಅದು ಅವರು ಸ್ವಾಗತಾರ್ಹ, ಅವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಇವತ್ತು ಅವ್ರು ಸಮಾವೇಶ ಮಾಡೋಕ್ಕಿಂತ ಮುಂಚೆ ಅವರ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗಿತ್ತು. ಇವತ್ತು ನಮ್ಮ ಜಿಲ್ಲೆಯಲ್ಲೇ ಎರಡು ಸಮಾವೇಶ ಆದಂಗೆ ಆಗ್ತದೆ. ಇವರು ಮೈತ್ರಿ ಸರ್ಕಾರ ಅಂತ ಇಟ್ಕೊಂಡು, ಅಲ್ಲಿ ಮೈತ್ರಿ ಕುತ್ತದಲ್ಲಿ ಇಟ್ಕೊಂಡು ಇವರು ಮೈತ್ರಿ ಇದರಿಂದನೇ ಸಮಾವೇಶವನ್ನು ಮಾಡಬೇಕು. ಇವರು ಸಮಾವೇಶದಲ್ಲೇ ಗೊತ್ತಾಗ್ತದೆ ಇವರು ಇಬ್ಬಾಗದ ನೀತಿ, ಇವರು ನಾವೇ ಒಂದು ವೈಯಕ್ತಿಕ ನಮ್ಮದೇ ಸಪರೇಟ್ ಅನ್ನೋ ರೀತಿಯಲ್ಲಿ ಇವತ್ತು ಅವರು
ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಫಸ್ಟು ಅವ್ರ ಜೊತೆ ಮತ್ತು BJP ಜೊತೆ ಒಡಂಬಡಿಕೆ ಹೊಂದಾಣಿಕೆಯಲ್ಲಿ ಚೆನ್ನಾಗಿ ಹೋಗಲಿ, ಅದನ್ನು ಅವ್ರು ಫಸ್ಟು ಆತ್ಮಾವಲೋಕನ ಮಾಡಿಕೊಳ್ಳಿ. ಆಮೇಲೆ ನಮ್ಮ ಪಕ್ಷದ ಸ್ಥಿತಿಗತಿ ಬಗ್ಗೆ ಇರ್ಬೋದು, ನಮ್ಮ ಜನಪರ ಪಕ್ಷದ ನಮ್ಮ ಸರ್ಕಾರದ ಬಗ್ಗೆ ಮಾತಾಡುವಂತಹದ್ದನ್ನು ಮಾಡಲಿ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ರಾಜ್ಯ ಪದಾಧಿಕಾರಿಗಳು, ರಾಜ್ಯ ನಿರ್ದೇಶಕರು ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳ ಪ್ರಗತಿಪರ ರೈತರುಗಳ ತಂಡ ಬುಧವಾರ ತಾಲೂಕಿನ ಮಗ್ಗೆಮನೆ ಗ್ರಾಮದ ಸಮಗ್ರ ಕೃಷಿ ಪಂಡಿತ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಡಾಕ್ಟರ್ ರಂಗಸ್ವಾಮಿ ಅವರ ತೋಟಕ್ಕೆ ಭೇಟಿ ನೀಡಿ ಸಂವಾದ ನಡೆಸಿದರು. ಹಾಸನ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ರಂಗಸ್ವಾಮಿ ಅವರಿಗೆ ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವ ಹಿನ್ನೆಲೆ ರಾಜ್ಯದ ಬಿದರಿನಿಂದ ಚಾಮರಾಜನಗರವರೆಗೆ ಎಲ್ಲ ಜಿಲ್ಲೆಗಳಿಂದ ತಲಾ 2 ನಿರ್ದೇಶಕರು ಹಾಗೂ ಪ್ರಗತಿಪರ ರೈತರನ್ನ ಒಳಗೊಂಡ ತಂಡ ತೋಟ, ಡೈರಿ, ಮುದಗನೂರು ಸಮಗ್ರ ಕೃಷಿ ಪ್ರದೇಶ ಹಾಗೂ 1000 ಹಸುಗಳ ತಾಂತ್ರಿಕ ಹೈನುಗಾರಿಕಾ ಘಟಕವನ್ನು ನೇರವಾಗಿ ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ರಾಜ್ಯ ಕಾರ್ಯಾಧ್ಯಕ್ಷ ನಗರ ಮಹದೇವಪ್ಪ, ಹಲವು ವರ್ಷಗಳ ನಂತರ ಕೃಷಿ ಕ್ಷೇತ್ರಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರುವುದು ಹೆಮ್ಮೆಯ ವಿಷಯ. ರಂಗಸ್ವಾಮಿ ಅವರ ಸಮಗ್ರ ಕೃಷಿ ಪದ್ಧತಿ, ಅನುಭವ ಹಾಗೂ ತಾಂತ್ರಿಕತೆ ಕೃಷಿ, ಹೈನುಗಾರಿಕೆ ಮತ್ತು ತೋಟಗಾರಿಕೆಯನ್ನ ಒಂದೇ ಕಡೆ ಸೇರಿಸಿ ಕೃಷಿ ವಿಶ್ವವಿದ್ಯಾಲಯದಂತಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಪೂರ್ಣ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಿರೀಕ್ಷೆಗಿಂತ ಹೆಚ್ಚು ಆದಾಯ ಗಳಿಸುವ ಜೊತೆಗೆ ಪರಿಸರ ಸಂರಕ್ಷಣೆಯಲ್ಲೂ ಮಹತ್ವದ ಕೊಡುಗೆ ನೀಡಿದ್ದಾರೆ. ಒಂದೇ ಬೆಳೆಯಿಂದ ಜೀವನ ಸಾಕುವುದಿಲ್ಲ ಎಂಬುದನ್ನು ಅವರು ತಮ್ಮ ಕಾರ್ಯದ ಮೂಲಕ ಸಾಬೀತುಪಡಿಸಿದ್ದಾರೆ. ಸಾವಿರಾರು ಶ್ರೀಗಂಧ, ರಕ್ತಚಂದನ ಸೇರಿದಂತೆ ವಿವಿಧ ಮರಕೃಷಿ, ಅಡಿಕೆ, ತೆಂಗು, ಕಾಫಿ, ಏಲಕ್ಕಿ, ಕಾಳುಮೆಣಸು, ವಿವಿಧ ಹಣ್ಣಿನ ತೋಟಗಳು ಹಾಗೂ 5 ಕೆರೆಗಳಲ್ಲಿ ಮೀನು ಸಾಕಾಣಿಕೆ ನಡೆಸಿರುವುದು ವಿಶೇಷವಾಗಿದೆ ಎಂದರು. ತಂಬಾಕು ಬೆಳೆಯನ್ನ ಗುರುತಿಸಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಏನಾಗಿದೆ ಅಂದರೆ ಅವರ ಸಮಗ್ರ ಬೆಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವು ಕಾಳುಮೆಣಸಿರ್ಬೋದು, ನಾನೀಗ ಹೇಳಿದ್ದೀನಿ, ಆ ಬೆಳೆಗಳನ್ನು ತುಂಬ ಚೆನ್ನಾಗಿ ಬೆಳೆದು ತೋರಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬಹಳ ಮುಖ್ಯವಾಗಿ ಬೆಳೆದದ್ದು ಅಂದರೆ ಶ್ರೀಗಂಧವನ್ನು ಬೆಳೆದು ರೈತ ಒಬ್ಬ ಶ್ರೀಗಂಧ ಬೆಳೆದೇನೆ ಅಂದರೆ ಹೆಮ್ಮೆ ಪಡುವಂಥ ವಿಚಾರ. ಇಲಾಖೆಯವರು ಮಾಡದೇ ಇರೋ ಅರಣ್ಯ ಇಲಾಖೆಯವರು ಮಾಡದೇ ಇರೋವಂಥ ಸಾಧನೆಯನ್ನು ನಮ್ಮ ರಂಗಸ್ವಾಮಿ ಮಾಡಿದಾರಲ್ಲ, ಅದು ಹೆಮ್ಮೆ ಪಡುವಂಥ ವಿಚಾರ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಕಟಪೂರ್ವ ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ, ರಂಗಸ್ವಾಮಿ ಅವರ ಸಮಗ್ರ ಕೃಷಿ ಇಡೀ ರಾಜ್ಯದ ರೈತರಿಗೆ ಮಾರ್ಗದರ್ಶಕವಾಗಿದೆ. ರೈತರು ಇಲ್ಲಿ ಭೇಟಿ ನೀಡಿ ಅನುಭವ ಪಡೆದುಕೊಂಡರೆ ಕೃಷಿಯಲ್ಲಿ ಹೊಸ ಪರಿವರ್ತನೆ ಸಾಧ್ಯ. ಇಲ್ಲಿನ ಡೈರಿ ಉತ್ಪನ್ನಗಳ ಗುಣಮಟ್ಟ ಅತ್ಯುತ್ತಮವಾಗಿದೆ ಎಂದರು. ಇಲ್ಲಿ ಹಸುಗಳಿಗೂ ಏನು ವ್ಯತ್ಯಾಸ ಬರುತ್ತೆ ಅನ್ನೋದನ್ನೆಲ್ಲ ಕಣ್ಣಿಂದ ನಾನು ನೋಡಿದಾಗ ನಿಜವಾಗ್ಲೂ ಒಂದ್ ಕಡೆ ಆಶ್ಚರ್ಯ ಆಯ್ತು ನನಗೆ. ಅದರಲ್ಲೂ ರಂಗಸ್ವಾಮಣ್ಣ ಅಂತ ದೊಡ್ಡ ವ್ಯಕ್ತಿತ್ವ ಉಳ್ಳಂಥವ್ರು ಈ ಕೃಷಿಗೆ ತೊಡಗಿಸ್ಕೊಂಡು ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದಾಗ ನಿಜಕ್ಕೂ ಒಂಥರ ನನಗೆ ಆಶ್ಚರ್ಯ ಆಯ್ತು. ನಂತರ ಅಲ್ಲಿ ಅವರೇ ಸ್ವತಃ 5 ಕೆರೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಶ್ರೀಗಂಧ ಇದೆ, ಕಾಳುಮೆಣಸಿದೆ. ಈಗಾಗಲೇ ನಮ್ಮ ಹೇಳಿದಾಗ ಎಲ್ಲಾ ತರ ಸಮಗ್ರ ಕೃಷಿಯನ್ನ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಎಲ್ಲ ಒಂದ್ ಕಡೆ ಹೆಮ್ಮೆ ಆಗುತ್ತೆ. ಇದೇ ವಿಷಯನ ನಾನು ಇಲ್ಲಿ ಪ್ರವಾಸ ಮುಗಿಸ್ಕೊಂಡು ನಮ್ಮ ಹಿಂದೆ ನಡೆದಂತ ಒಂದು ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ. ರಂಗಸ್ವಾಮಣ್ಣವರು ಇವತ್ತು ಎಲ್ಲ ಒಂದ್ ಕಡೆ ನಮ್ಗೆ ಹೆಮ್ಮೆ. ಅವ್ರಿಗೆ ಕೃಷಿ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿದೆ. ಅವ್ರನ್ನ ಗುರ್ಸಿ, ಅದು ಅವರು ನಾನು ಗುರ್ಸ್ಕೋಬೇಕು, ಯೂನಿವರ್ಸಿಟಿ ಅವ್ರು ಬಂದು ಗುರ್ಸಿ ಡಾಕ್ಟರೇಟ್ ಕೊಡುವಂಥದ್ದು ಅಂದ್ರೆ ಹುಡುಗಾಟ್ಕೊಳ್ಳಿ ಮಾತಲ್ಲ. ಅದು ಅಲ್ಲಿ ತನಕ ರೀಚ್ ಆಗಿದ್ದಾರೆ ಅಂದ್ರೆ ನಂತರ ನಾನು EC ಮೀಟಿಂಗ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದೆ. ಆ ಪ್ರಸ್ತಾಪ ಮಾಡಿದಾಗ ಎಲ್ಲ ನಾನು ನೋಡಿದ್ರೆ ಸಾಲದು, ನಮ್ಮ ರೈತರು ಅದರಲ್ಲೂ ಕೃಷಿ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ EC ಮೆಂಬರ್ಗಳು ನೋಡಬೇಕು. ಇದು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ರೀಚ್ ಆಗುವಂಥದ್ದಾಗಬೇಕು ಅಂತೇಳಿ ಪ್ರಸ್ತಾಪ ಮಾಡಿದಾಗ ನಮ್ಮ ಎಲ್ಲ ಆಡಳಿತ ಮಂಡಳಿ ಒಕ್ಕೂರಲ ಬೆಂಬಲ ಕೊಟ್ಟು ನಾವು ಒಂದು ಮೀಟಿಂಗ್ನ ಇಲ್ಲಿ ಮಾಡೋಣ ಮತ್ತು ರಂಗಸ್ವಾಮಣ್ಣವ್ರ ತೋಟ ನೋಡೋಣ ಅನ್ನೋದನ್ನ ಒಂದು ತೀರ್ಮಾನವನ್ನು ತಗೊಂಡಿದ್ದು. ಅದರಂತೆ ನಾವು ಮೀಟಿಂಗೇ ಇಲ್ಲಿ ಮಾಡಬೇಕಾಗಿತ್ತು. ಬಟ್ ಮೀಟಿಂಗ್ ಮಾಡಿದ್ರೆ ಸಮಯ ತುಂಬ ಅಭಾವ ಆಗುತ್ತೆ ಅಂತ ಹೇಳ್ಬಿಟ್ಟು ಮೀಟಿಂಗ್ನ ಹಾಸನದಲ್ಲಿ ಒಂದಿನ ನೆನ್ನೆ ಮಾಡಿ ಇವತ್ತು ತೋಟನ ವಿಸಿಟ್ ಮಾಡ್ತಾ ಇದ್ದೀವಿ. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಡಾಕ್ಟರ್ ರಂಗಸ್ವಾಮಿ ಮಾತನಾಡಿ, ರಾಜ್ಯದ ವಿವಿಧ ಜಿಲ್ಲೆಗಳ ಕೃಷಿಕ ಸಮಾಜದ ನಿರ್ದೇಶಕರು ಹಾಗೂ ರೈತರು ತಮ್ಮ ತೋಟಕ್ಕೆ ಭೇಟಿ ನೀಡಿರುವುದು ಜೀವನದ ಅಮೂಲ್ಯ ಕ್ಷಣ. ಸಮಗ್ರ ಕೃಷಿ ಪದ್ಧತಿಯನ್ನ ಕುಟುಂಬ ಸಮೇತರಾಗಿ ಕೈಗೊಂಡಿದ್ದು
ಉತ್ತಮ ಗುಣಮಟ್ಟದ ಹೈನುಗಾರಿಕೆ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒದಗಿಸುತ್ತಿದ್ದೇವೆ. ರೈತರು, ವಿದ್ಯಾರ್ಥಿಗಳು ಹಾಗೂ ಕೃಷಿ ಆಸಕ್ತರು ಇಲ್ಲಿ ಭೇಟಿ ನೀಡಿ ಮಾರ್ಗದರ್ಶನ ಪಡೆಯಬಹುದು ಎಂದರು. ಗೊತ್ತಿದ್ರೂ ಕೂಡ ನಾನು ಇಷ್ಟಪಟ್ಟು ಬಂದಿರೋ ಅಂಥ ಇದು ಕೆಲಸ ಇದು. ನಾನು ಪ್ರೀತಿಪಟ್ಟು ಬಂದದ್ದು ನನಗೆ ಈ ಕೃಷಿಗೋಸ್ಕರ. ಆ ಕೃಷಿನಲ್ಲಿ ಇವತ್ತು ಕೂಡ ನನಗೆ ಕಷ್ಟ ಅನಿಸೇ ಇಲ್ಲ ಯಾವುದೂ ಕೂಡ. ನಾವು ನಗ್ನಗ್ತಾ ಇಡೀ ನಮ್ಮ ಕುಟುಂಬ ಎಲ್ಲ ಕೂಡ ನಾವು ಕೃಷಿಯನ್ನು ನಂಬಿದ್ದೀವಿ. ಭೂಮಿ ತಾಯಿ ನಮ್ಮನ್ನು ಮೇಲಕ್ಕೆ ನಮ್ಮನ್ನು ಎತ್ಕೊಂಡು ಹೋಗ್ತಾ ಇದ್ದಾಳೆ ಅಂತೇಳಿ ಈ ಸಂದರ್ಭ ಹೇಳ್ತಾ, ಎಲ್ಲ ನನ್ನ ಇಡೀ ಕುಟುಂಬ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ನೋಡಿ ಈ ಪರಿಸರಕ್ಕೆ ಪೂರಕವಾಗಿರೋಂಥ ಬೆಳೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು ನೀವು ಗೂಗಲಲ್ಲಿ ನಮ್ಮ ತೋಟ ಮತ್ತು ನಾವು ಎಲ್ಲೆಲ್ಲಿ ನಾವು ನಮ್ಮ ತೋಟಗಳಿದೆಯೋ, ಹೊಲಗಳಿದೆಯೋ, ಇನ್ನೊಂದು ಇದೆಯೋ ಅಲ್ಲಿ ಎಲ್ಲ ಕಡೆ ನಾವು ಏನು ಪ್ಲ್ಯಾಂಟೇಷನ್ಸೇ ನಾವು ಮಾಡ್ತಾ ಇರೋದು. ಇವತ್ತು ಅರಣ್ಯ ಕೃಷಿ ಇರ್ಬೋದು ಅಥವಾ ಬೇರೆ ಬೇರೆ ಕೃಷಿ ಇರ್ಬೋದು. ತೆಂಗಿದೆ, ಅಡಿಕೆ ಇದೆ, ಕಾಫಿ ಇದೆ, ಏಲಕ್ಕಿ ಇದೆ, ಮೆಣಸಿದೆ, ಹಾಗೆ ಎಲ್ಲ ಹಣ್ಣಿನ ಗಿಡಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಜೊತೆಗೆ ಈ ಕೃಷಿಗೆ ಪೂರಕವಾದಂಥ ಎಲ್ಲ ಇಲಾಖೆಯ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಅಂದರೆ ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಇನ್ನು ಹಲವಾರು ಜೇನು ಕೃಷಿ ಇರ್ಬೋದು. ಇದನ್ನೆಲ್ಲ ನಾವು ಮಾಡ್ಕೊಂಡು ನಮ್ಮೊಂದು ಸಮಗ್ರ ಕೃಷಿಯನ್ನು ನಾವು ಮಾಡಬೇಕು ಅಂತ ಹೇಳಿ ಅದನ್ನು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದನ್ನು ನೋಡಿ ನಮ್ಮ ನಿರ್ದೇಶಕರು ಇವರು ಭಾಳ ಸಂತೋಷ ಆಗಿದ್ದಾರೆ, ಭಾಳ ಖುಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ತೋಟಕ್ಕೆ ಬಂದು ಎಲ್ಲ ಮೂಲೆಯಿಂದ, ಕರ್ನಾಟಕ ಮೂಲೆಯಿಂದ ಬಂದಂಥ ನಮ್ಮ ಕೃಷಿಯ ನಿರ್ದೇಶಕರು ಈ ಸಾರಿ ಮತ್ತೊಮ್ಮೆ ಅವರಿಗೆ ಆಭಾರಿ ಆಗ್ತೀನಿ. ಅದೇ ರೀತಿ ಮಾಜಿ ಅಧ್ಯಕ್ಷಗಳು ಇದ್ದಾರೆ, ಅವರು ಈಗ ಹಾಲಿ ಮೇಯರ್, ಬೆಳಗಾಂ ಮೇಯರ್ ಕೂಡ ಅವರೊಬ್ಬರು ನಮ್ಮ ಕೃಷಿ ನಿರ್ದೇಶಕರಿದ್ದಾರೆ. ಅಂಥವರೆಲ್ಲ ಬಂದು ನೋಡಿ ಇವತ್ತು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದೇ ರೀತಿ ನಾವು ಈಗ ನಾನು ಮುಂಚೆಯಿಂದಲೂ ಹೇಳ್ತಾ ಇದ್ದೆ, ಯಾವುದೇ ಪ್ರಶಸ್ತಿ ಪುರಸ್ಕಾರಗಳಿಗೆ ನಾವು ಯಾವತ್ತೂ ಕೂಡ ನಾವು ಹಿಂದೆ ಬಿದ್ದು ಹೋಗಿಲ್ಲ. ತಂತಾನಾಗಿ ಅದು ಬರ್ತಾ ಇದೆ. ಅದಕ್ಕೆ ಬಂದದನ್ನು ನಾವು ಯಾಕೆ ಬೇಡ ಅನ್ನೋದಿಲ್ಲ. ನಾವು ಇನ್ನೂ ಒಂದು ಉತ್ತೇಜನ ಕೊಟ್ಟಂಗೆ ಆಗ್ತಾಯಿದೆ ನಮಗೆ. ಅದೇ ರೀತಿ ನಾವು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಕೃಷಿಯನ್ನು ಮಾಡೋದಲ್ಲದಲ್ಲೇ ಕೃಷಿಯ ಉತ್ಪನ್ನಗಳನ್ನು ಮಾಡಿ ನಾವು ಏನು ವ್ಯಾಲ್ಯೂ ಆ್ಯಡೆಡ್ ಮಾಡಿ ನಾವು ಇವತ್ತು ನಾವು ಸಮಾಜಕ್ಕೆ ನಾವು ಕೊಡ್ತಾ ಇದ್ದೀವಿ. ಉತ್ತಮ ಗುಣಮಟ್ಟದ ಹೈನುಗಾರಿಕೆಯನ್ನು ಮಾಡಿದ್ದೀವಿ. ಜೊತೆಗೆ ಉತ್ತಮ ಗುಣಮಟ್ಟದ ಹೈನುಗಾರಿಕೆಯ ಉತ್ಪನ್ನಗಳನ್ನು ಕೂಡ ಇವತ್ತು ಮಾಡಿ ಮಾರ್ಕೆಟಿಂಗಿಗೆ ನಾವು ಇವತ್ತು ಮಾಡ್ತಾ ಇದ್ದೀವಿ. ಆ ಬ್ರ್ಯಾಂಡ್ ಮಿಲ್ಕಿಂಗ್ ಅಂತ ಹೇಳಿ ಒಂದು ಬ್ರ್ಯಾಂಡನ್ನು ಇವತ್ತು ಮಾಡಿ ಇವತ್ತು ಮಾರ್ಕೆಟಿಗೆ ಹೊಸದಾಗಿ ಇವತ್ತು ಬಿಡ್ತಾ ಇದ್ದೀವಿ. ನಮ್ಮ ಹಾಲು ಹೇಗಿದೆ ಅಂತಂದರೆ ಕೈಯಲ್ಲಿ ಮುಟ್ಟೋದಿಲ್ಲ. ಹಸುಗಳನ್ನು ಮುಗ್ದರ ಹಾಕಿ ಕೊಳ್ಳೂರಿ ಹಾಕಿ ಕಟ್ಟೋದಿಲ್ಲ. ಹಸುಗಳಿಗೆ 24 ಗಂಟೆ ನೀರು, 24 ಗಂಟೆ ಮೇವು. ಅಂಥ ಒಂದು ಸಮೃದ್ಧಿಯಾದ ಹಸುಗಳಿಗೆ ಹೇಗೆ ಬೇಕೋ ಅದಕ್ಕೆ ಅನುಗುಣವಾಗಿ ಅಂತ ವಾತಾವರಣ ಸೃಷ್ಟಿಸಿ ನಾವು ಇವತ್ತು ಹೈನುಗಾರಿಕೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಂದಂಥ ಉತ್ಪನ್ನವನ್ನು ಕೂಡ ಕೈಯಲ್ಲಿ ಎಲ್ಲೂ ಕೂಡ ಮುಟ್ಟೋದಿಲ್ಲ. ಈ ಉತ್ಪನ್ನಗಳನ್ನು ಮಾಡುವಂಥ ಇದರಲ್ಲೂ ಕೂಡ ಎಲ್ಲ ಫುಲ್ಲಿ ಮೆಕನೈಸೇಷನ್ನ ನಾವು ಮಾಡಿ ಇವತ್ತು ನಾವು ಹೊರಕ್ಕೆ ನಮ್ಮ ಉತ್ಪನ್ನವನ್ನು ಇವತ್ತು ಮಾರ್ಕೆಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಅದು ಒಂದು. ಈ ಸಂದರ್ಭದಲ್ಲಿ ನಿವೃತ್ತ IAS ಅಧಿಕಾರಿ ಡಾಕ್ಟರ್ ರಾಮೇಗೌಡ, ಕೃಷ್ಣೇಗೌಡ, ಶಿರಿನ್ ರಂಗಸ್ವಾಮಿ ಹಾಗೂ ಕೃಷಿಕ ಸಮಾಜದ ನಿರ್ದೇಶಕರು, ಪ್ರಗತಿಪರ ರೈತರು ಉಪಸ್ಥಿತರಿದ್ದರು. ಜಾತಿ ಗಣತಿ ಗಮನ ಹರಿಸುವಂತೆ ಸೂಚನೆ ನೀಡಿದ್ದಕ್ಕೆ ಮನನೊಂದ ಶಿರಸ್ತೇದಾರ್ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬೇಲೂರು ತಾಲೂಕಿನಲ್ಲಿ ನಡೆದಿದೆ. ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿ ನೀಡುತ್ತಿರುವ ಕಿರುಕುಳವನ್ನ ಸಹಿಸದೆ ಮಾತ್ರೆಯನ್ನ ಸೇವಿಸಿ ಪ್ರಾಣ ತ್ಯಜಿಸಲು ಮುಂದಾದ ಶಿರಸ್ತೇದಾರ್ ತನ್ವೀರ್ ಅಹಮದ್. ಈ ವೇಳೆ ಮಾತನಾಡಿದ ಅವರು, ಬೇಲೂರಿನ ತಾಲೂಕು ದಂಡಾಧಿಕಾರಿ ಅವರು ನನಗೆ ಮಾನಸಿಕವಾಗಿ ಉದ್ದೇಶಪೂರ್ವಕವಾಗಿಯೇ ಕುರಿತು ಕೆಲವು ಕೆಲಸಗಳನ್ನು ನಿರ್ವಹಿಸಲು ತಿಳಿಸುತ್ತಿದ್ದಾರೆ. ಈ ಕೆಲಸಗಳನ್ನು ನಿರ್ವಹಿಸಲು ಬೇರೆ ಸಿಬ್ಬಂದಿಗಳು ಇದ್ದರೂ ಸಹ ಅದನ್ನು ಲೆಕ್ಕಿಸದೆ ನನ್ನನ್ನೇ ಕೆಲಸವನ್ನು ನಿರ್ವಹಿಸುವಂತೆ ತಿಳಿಸುತ್ತಿದ್ದಾರೆ. ಆದ ಕಾರಣ ಇಂದು ನಾನು ಮನನೊಂದು ಕಚೇರಿಯ ಮುಂಭಾಗದಲ್ಲಿ ತಾಲೂಕು ದಂಡಾಧಿಕಾರಿಗಳು ನೀಡುತ್ತಿರುವ ಕಿರುಕುಳ ಮತ್ತು ಮಾನಸಿಕ ಹಿಂಸೆಗೆ ಮನನೊಂದು ಮಾತ್ರೆಯನ್ನು ಸೇವಿಸಿ ಪ್ರಾಣವನ್ನು ತ್ಯಜಿಸುತ್ತೇನೆ ಎಂದು ಮುಂದಾದ ಅಧಿಕಾರಿ ಈ ವೇಳೆ ಸ್ಥಳದಲ್ಲಿ ಇದ್ದಂತಹ ಸಹ ಸಿಬ್ಬಂದಿಗಳು ಇದನ್ನು ತಡೆದು ಮುಂದಾಗುತ್ತಿದ್ದಂತಹ ಅನಾಹುತವನ್ನು ತಡೆಗಟ್ಟಿದ್ದಾರೆ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಒಂದು ವಾರ 15 ದಿವಸದಿಂದ ನನಗೆ ಒಂದು ಮೀಟಿಂಗಲ್ಲೂ ಒಂದು ಬಿ ಗ್ರೇಡ್ ಆಗಿ ಮಾತಾಡ್ತಾರೆ. ಅವರು ಏನಾದ್ರು ಹೇಳಕ್ಕೆ ಹೋದರೆ, ನನ್ನ ಸಬ್ಜೆಕ್ಟ್ ಹೇಳಕ್ಕೆ ಹೋದ್ರೂ ನೀವು ಹಂಗೆ ಅಂತ ಹೇಳಿ ಇದು ಮಾಡ್ತಾರೆ. ಅದನ್ನು ಹೋಗ್ಬಿಟ್ಟು ಸರ್ ನಾನು ವಿಲೇಜ್ ಕೌನ್ಸಿಲ್ ಮುಂದೆ ಮೀಟಿಂಗ್ ಮುಂದೆ ನನ್ನ
ಡಿಗ್ರೇಡ್ ಮಾಡಬೇಡಿ, ನನಗೆ ಮರ್ಯಾದೆ ತೆಗಿಬೇಡಿ, ನನಗೊಂದು ಸೆಲ್ಫ್ ರೆಸ್ಪೆಕ್ಟ್ ಐತೆ ಅಂತ ಅದು ಕೇಳ್ಕೊಂಡೆ ನಿನ್ನೆ. ಇವತ್ತು ಬೆಳಗ್ಗೆ ಇದು ಮಾಡಿದ್ರೆ ಈ ರೀತಿ ಇಶ್ಯೂ ಆಯಿತು. ಹೋಗಿ ನನಗೆ ಗೊತ್ತು ನೀನು ನಾಟಕ ಮಾಡೋದು, ಹೆಲ್ತ್ ಇಶ್ಯೂ ತೊಗೊಂಡು ನೀನು ನಾಟಕ ಮಾಡಬೇಕು ನೀನು ಕರೆಸಿ ನಾನು ಚೇಂಬರ್ಗೆ ಹೋಗಿ ಕೇಳಕ್ಕೆ ಹೋಗಿದ್ದೆ. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ನಾಟಕ ಮಾಡ್ತಾಯಿದ್ದೀನಿ ಅಂತ ಹೆಲ್ತ್ ಇಶ್ಯೂ ಬಗ್ಗೆ. ನಾನು ಅದಕ್ಕೆ ಮೆಡಿಕಲ್ ನಾನು ಚೆಕಪ್ ಮಾಡಲಿ ಅವರು, ನಂದು ಶುಗರ್ ಎಷ್ಟೈತೆ, ಮೂರ್ತಿಂಗ್ ಅವರೇಜು ಡೈಲಿ ಎಷ್ಟೈತೆ, ನಾನು ಸ್ಟಂಟಿಂದು ಮೆಡಿಕಲ್ ನಾನು ಸ್ಟೆಂಟ್ ಹಾಕ್ಸಿರೋದು ಅದು ನಾನು ಮೆಡಿಕಲ್ ತೊಗೊಂಡು ತೋರಿಸ್ತೀನಿ. 2 ಸ್ಟೆಂಟ್ ಹಾಕಿದ್ದಾರೆ ಈಗ, ಅದು ತೋರಿಸ್ತೀನಿ. ನಾನು ನಾಟಕ ಮಾಡೋದಿದ್ದರೆ ಇದೇ ಥರ ಎಲ್ಲ ಹೇಳಬೇಕಾಗಿರ್ತಿಲ್ಲ ನಾನು. ಈಗ ಪ್ರೆಸೆಂಟ್ ಏನು ನಿಮಗೆ ವಹಿಸಿರೋದು ಯಾವ್ಯಾವುದು ಶಿಕ್ಷಣ ವಹಿಸಿದ್ದಾರೆ? ಈಗ ಪೆನ್ಷನ್ ಎಲ್ಲ ಇದು ಮಾಡ್ತಾ ಇದ್ದೆ ನಾನು. ಕ್ಯಾಸ್ಟ್ ಕ್ಯಾಸ್ಟ್ ಇನ್ಕಮ್ ಅವರು ಮಾಡ್ತಾ ಇದ್ದಾರೆ. ವಾಸಸ್ಥಳ ಏಜಸ್ಗೆ ಏನು ಬರುತ್ತೆ ಅದು ನಾನು ಮಾಡ್ತಾ ಇದ್ದೀನಿ. ಅದು ಈಗ ಅದ್ರ ಜೊತೆ 94C ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಇಷ್ಟೇ. ಈಗ ಹೆಚ್ಚುವರಿಯಾಗಿ ಏನು ನೀವು ವಹಿಸ್ಕೊಳ್ಳಿ ಅಂತ ಹೇಳಿದ್ರು ಅವರಿಗೆ? ಜನಗಣತಿ. ಜನಗಣತಿ ನನಗೆ ಅದು ಆಗ್ತಾಯಿಲ್ಲ, ಟೆನ್ಷನ್ ಬರುತ್ತೆ. ಇದ್ರ ಜೊತೆ ಟೆನ್ಷನ್ ಬಂದರೆ ಮತ್ತು ಟೆನ್ಷನ್ ಜಾಸ್ತಿ ಐತೆ ನನಗೆ. ಇದ್ರ ಜೊತೆ ಈ ಟೆನ್ಷನ್ ತೊಗೊಂಡು ನಾನು ಏನಾದ್ರು ಸಾಯ್ಬೇಕು. ನನಗೂ 3 ಜನ ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ನಾನು ಚಿಂತೆ ಮಾಡಬೇಕಾಗುತ್ತೆ. ಇವರು ಈ ರೀತಿ ಆಫೀಸು ಟೆನ್ಷನು ಇರುತ್ತೆ. ಆಫೀಸ್ ಟೆನ್ಷನ್ ಅಂದರೆ ಮನುಷ್ಯ ಏನು ಮಾಡಬೇಕು? ಶುಗರ್ ನಂದು ಹೈ ಶುಗರ್ ಐತೆ, ಮತ್ತು ನಂದು 3 ಬ್ಲ್ಯಾಕ್ ಆಗಿತ್ತು, 2 ಸ್ಟಂಟ್ ಹಾಕಿದರೆ 1 ಬ್ಲ್ಯಾಕ್ ಟ್ರೀಟ್ಮೆಂಟ್ ಆಗಿ ನಡೀತೈತೆ ಟ್ಯಾಬ್ಲೆಟ್. ಇನ್ನು ಎಷ್ಟು ವರ್ಷ ಇದೆ ಸರ್? 7 ವರ್ಷ ಇದೆ. ನೀವು ರಿಕ್ವೆಸ್ಟ್ ಮಾಡಿದೆ, ದುಹಾಕರದಿಂದ ಮಾತಾಡ್ತಾರೆ, ನೀವು FIR ಮಾಡ್ತೀನಿ ನಿಮ್ಮಲ್ಲಿ 124 ಮಾಡ್ತೀನಿ. 124 ಮಾಡೋಕ್ಕೆ ನಾನು 33 ವರ್ಷ ಸರ್ವಿಸ್ ಮಾಡಿರೋದು. ನಾನು 33 ವರ್ಷ ಸರ್ವಿಸ್ ಆಗಿರೋದು. ನನಗೆ ಏನು ಡಿಪಾರ್ಟ್ಮೆಂಟಲ್ಲಿ ಏನು ಎಂತ ಎಲ್ಲ ಗೊತ್ತು ನನಗೆ. ಆ ಥರದ್ದು ಇಲ್ಲಿಗಲ್ ಮಾಡಿರೋರು ಸೇಫ್ ಆಗಿದ್ದಾರೆ. ಇಲ್ಲಿಗಲ್ ತುಂಬ ನಡೆದೈತೆ, ಅವ್ರು ಸೇಫ್ ಆಗಿದ್ದಾರೆ. ನಾವು ಏನೂ ಮಾಡದೆ ಇರೋದ ಮೇಲೆ 124. ನಾನು ಸರ್ವೀಸಲ್ಲಿ 33 ವರ್ಷ ಸರ್ವೀಸಲ್ಲಿ 124 ಮಾಡಿಸ್ಕೊಂಡಿಲ್ಲ. ಬೇಕಾದ್ರೆ ಚೆಕ್ ಮಾಡಲಿ ಅವರು. ಲೀಗಲ್ ನಡೀತಾ ಇರೋರ ಮೇಲೆ 124 ನಡೀತಾ ಆಗ್ತಾ ಇಲ್ಲ. ನಾನು ಎಲ್ಲರೂ ಬೇಕಾದ್ರೆ ವಿಚಾರಿಸಿ, ನನ್ನ ಹತ್ರ ಲೀಗಲ್ ಇದ್ದರೆ ಮಾತ್ರ. ಈಗ ಮೀಡಿಯಾದಲ್ಲಿ ಬಂದ ಮಾಧ್ಯಮಕ್ಕೆ ಸ್ಪಷ್ಟೀಕರಣವಾಗಿ ನಮ್ಮ ಕಚೇರಿಯ ಶಿರಸ್ತರಾದ ಆಮ್ ಆದ್ಮಿ ಶಿರಸ್ತರಾದ ತನ್ವೀರ್ ಅಹಮದ್ ಅವರು ಇವತ್ತು 1:45 ನನ್ನ ಆಫೀಸಿಗೆ ಬಂದರು. ನಾನು ದಿನಾಂಕ 20ನೇ ತಾರೀಕಿಗೆ ಏನಾಗ್ತದೆ ಅವ್ರದ್ದು ನಿರ್ವಸಿತ ಶಾಖೆ ಆಮ್ ಆದ್ಮಿ ಸೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಸಾಮಾಜಿಕ ಭದ್ರತಾ ಸುರಕ್ಷತೆ ಶಾಖೆ ಹಾಕ್ತೀವಿ. ಅದ್ರ ಜೊತೆಗೆ ಒಂದು ಶಾಖೆ ಹಾಕಿದೆ, ಜನಗಣತಿ ಸ್ಟಾರ್ಟ್ ಆಗ್ತದೆ. ನಮ್ದು ಜನಗಣತಿಯನ್ನು ನಾವು ಚೆನ್ನಾಗಿ ಕೆಲಸ ಮಾಡ್ತಂತ ಹಾಕಿದ್ದೆ. ಸೊ ಅವರು ನನಗೆ ತಂದು ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತಂದ್ರು. ನಾನು ಹೇಳಿದೆ ಇಲ್ಲ ಮಾಡಬೇಕಾಗ್ತದೆ, ಯಾಕಂದ್ರೆ ಜನಗಣತಿ ತುಂಬಾ ಕೇರ್ಫುಲ್ ಜಾಬ್, ಸೊ ಚೆನ್ನಾಗಿ ಮಾಡಬೇಕಾಗ್ತದೆ. ಇಲ್ಲ ನಾನು ಮಾಡೋಕ್ಕಾಗಲ್ಲ, ಇಲ್ಲ ನೀವು ಮಾಡೋಕ್ಕಾಗಲ್ಲ ಬರೆದು ಕೊಡಿ ಅಂತ ಹೇಳಿ. ಇಲ್ಲ ಸರ್ ನಾನು ಟೆನ್ಷನ್ ಆಗ್ತದೆ ಅಂತ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತೇಳಿ ಏನು ಮಾಡೋದು ಹೋಗ್ಬಿಟ್ರು. ಆಮೇಲೆ ಏನಾದ್ರು ಮಾಡ್ಕೋಬಾರ್ದು ಅಂತೇಳಿ ನಾನು ಪೊಲೀಸಿಗೆ ನೋಡಪ್ಪ ಇವ್ರನ್ನ ಪ್ರೊಟೆಕ್ಷನ್ ಕೊಡಿ ಹೊರತು ಅಂತೇಳಿ ಫೋನ್ ಮಾಡಿದ್ರು. ಅಷ್ಟೇ ಆಗಿರೋದು, ಇದನ್ನ ಬಿಟ್ಟು ಮತ್ತೇನಾಗಿಲ್ಲ. ನೋಡೋಣ ಕರೆಸ್ ಮಾತಾಡೋಣ ಏನಾಗಿದೆ. ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಜನವರಿ 25 ಭಾನುವಾರದಂದು ಶ್ರವಣಬೆಳಗೊಳದ ಬಾಹುಬಲಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನೆರವೇರಲಿದೆ ಎಂದು ಧರ್ಮ ಜಾಗರಣಾ ಸಮಿತಿ ಜಿಲ್ಲಾ ಸಂಯೋಜಕ HC ಕೃಷ್ಣಮೂರ್ತಿ ಹೊಸಹಳ್ಳಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾನುವಾರ ಬೆಳಗ್ಗೆ 9:30ಕ್ಕೆ ಶ್ರವಣಬೆಳಗೊಳದ ನಾಗಯ್ಯನ ಕೊಪ್ಪಲು ಸರ್ಕಲ್ನಿಂದ ಶೋಭಾಯಾತ್ರೆ ಆರಂಭವಾಗಿ ಗೊಮ್ಮಟ ನಗರದ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿರುವ ವೇದಿಕೆ ತಲುಪಲಿದೆ. ಈ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಚಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನ ನೀಡಲಿದ್ದು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ರಾಜಯೋಗಿನಿ BK ಮೋಹನಕುಮಾರಿ ಮತ್ತು ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ ಗುರೂಜಿಯವರು ಉಪಸ್ಥಿತರಿದ್ದು, ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯದರ್ಶಿ ಶರತ್ ಪಂಫೇಲ್ ರವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಇವರು
ಇವರ ಆಶೀರ್ವಚನದೊಂದಿಗೆ ಸಭೆ ಪ್ರಾರಂಭವಾಗಿ ಅದೇ ರೀತಿ ರಾಜಯೋಗಿನಿ ಡಿ ಕೆ ಮೋಹನ್ ಕುಮಾರ್ ಅವರು ಸಂಚಾಲಕರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಚನ್ನರಾಯಪಟ್ಟಣ ಇವರಿಂದನೂ ಸಹ ಆಶೀರ್ವಚನ ಇರುತ್ತದೆ. ತದನಂತರ ಶ್ರೀ ಚಂದ್ರಶೇಖರ್ ಗುರೂಜಿಯವರು ಬೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರ ಕತ್ತರಿಘಟ್ಟ ಇವರಿಂದನೂ ಸಹ ಆಶೀರ್ವಚನದ ಹಾಗೂ ನಮ್ಮ ಧರ್ಮದ ವಿಚಾರವಾಗಿ ಮಾತನಾಡಲಿದ್ದಾರೆ. ತದನಂತರ ದಿಕ್ಸೂಚಿ ಭಾಷಣ ಶ್ರೀ ಶರತ್ ಪಂಪ್ವೆಲ್ ಪ್ರಾಂತ್ಯ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಇವರು. ತಾಲೂಕು ಹಿಂದೂ ಸಮಾಜೋತ್ಸವ ಸಮಿತಿ ಉಪಾಧ್ಯಕ್ಷರಾದ ಎನ್ ಲೋಕೇಶ್ ಹಾಡೇನಹಳ್ಳಿ ಮಾತನಾಡಿ, ಹಿಂದೂಗಳೆಲ್ಲ ಒಗ್ಗೂಡಿದರೆ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಹಾಗೂ ಧರ್ಮ ಬಲಿಷ್ಠಗೊಂಡು ಸುಭದ್ರ ರಾಷ್ಟ್ರ ನಿರ್ಮಾಣ ಮಾಡುವ ಉದ್ದೇಶದಿಂದ ಹಾಗೂ ದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ನಾವೆಲ್ಲರೂ ಒಗ್ಗೂಡಿದರೆ ಮಾತ್ರ ಪರಿಹಾರ ದೊರೆಯಲಿದೆ. ನಮ್ಮ ದೇಶದಲ್ಲಿ ಬಹುಪಾಲು ಜನರಿಗೆ ದೇಶ ಮತ್ತು ಧರ್ಮದ ಬಗ್ಗೆ ಅಭಿಮಾನ ಇಲ್ಲದಿರುವುದೇ ಇಂದಿನ ಈ ಪರಿಸ್ಥಿತಿಗೆ ಕಾರಣವಾಗಿದ್ದು, ಇದರ ಅರಿವು ಮೂಡಿಸುವ ಉದ್ದೇಶವೇ ಈ ಹಿಂದೂ ಸಮಾಜೋತ್ಸವದ ಮುಖ್ಯ ಉದ್ದೇಶವಾಗಿದೆ ಎಂದರು. ಬೃಹತ್ ಸಮಾವೇಶವನ್ನು ಏರ್ಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವ ಒಕ್ಕಲಿಗರ ಮಠ ಮಹಾಸಂಸ್ಥಾನ ಮಠ ಕೆಂಗೇರಿ ಶ್ರೀ ಶ್ರೀ ನಿತ್ಯಾನಂದ ಮಹಾಸ್ವಾಮೀಜಿಯವರು ಮತ್ತು ಕತ್ತರಿಘಟ್ಟ ಬೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಗುರುರಾಜ ಚಂದ್ರಶೇಖರ್ ಗುರೂಜಿಯವರು, ಬ್ರಹ್ಮಕುಮಾರಿ ಸಮಾಜದ ಮೋಹನ್ ಕುಮಾರಿಯವರು ಮತ್ತು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ಬರ್ತಿರ್ತಕ್ಕಂಥ ಶರತ್ ಪಂಪ್ವೆಲ್ ಅವರು ಎಲ್ಲರೂ ಸೇರಿ ಹೋಬಳಿಯ ಎಲ್ಲ ಬಾಂಧವರನ್ನ ಸೇರಿ ದೇಶ, ಧರ್ಮ ಮತ್ತು ಸಂಸ್ಕಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅಲ್ಲಿ ಬೃಹತ್ ಸಮಾವೇಶದಲ್ಲಿ ಅಲ್ಲಿ ಪ್ರವಚನವನ್ನು ನೀಡ್ತಾರೆ. ದಯಮಾಡಿ ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೆ ಕರಪತ್ರವನ್ನು ಕೊಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ದಯಮಾಡಿ ಇದೇ ಕರಪತ್ರ ಎಂದು ಭಾವಿಸಿ ನಮ್ಮೆಲ್ಲರ ಕರೆಗೆ ನಾವೆಲ್ಲರೂ ಒಂದಾಗಿ ದೇಶ ಕಟ್ಟೋಣ, ದೇಶದ ರಕ್ಷಣೆಗಾಗಿ ಬದುಕೋಣ ಎನ್ನುವ ನಾಣ್ಣುಡಿಯೊಂದಿಗೆ ಎಲ್ಲರೂ ಇಲ್ಲಿ ಬನ್ನಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಿವೇದನೆ ಮಾಡ್ತೇವೆ. ಬಂಧುಗಳೇ, ನೀವು ಬನ್ನಿ, ನಿಮ್ಮವ್ರನ್ನ ಕರೆತಂದು. ಜೈ ಶ್ರೀರಾಮ್. ಪತ್ರಿಕಾಗೋಷ್ಠಿಯಲ್ಲಿ ಶ್ರವಣಬೆಳಗೊಳ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಸದಸ್ಯರಾದ ಮನುಗೌಡ, ನಾಗೇಶ್ ಹಿರಿಬೆಳ್ತಿ, ಎಸ್.ಜೆ. ಭಾಸ್ಕರಾಚಾರ್, ಸತೀಶ್ ಹೊಸಹಳ್ಳಿ ಹಾಜರಿದ್ದರು. ಭೀಮಾ ಕೊರಂಗ ವಿಜಯೋತ್ಸವ ಆಚರಣಾ ಸಮಿತಿ ಅರೇಹಳ್ಳಿ ವತಿಯಿಂದ 208ನೇ ಭೀಮಾ ಕೊರಂಗ ವಿಜಯೋತ್ಸವ ಶೌರ್ಯ ದಿವಸ ಹಾಗೂ ಸಂವಿಧಾನ ದಿನಾಚರಣೆ 2026ರ ಕಾರ್ಯಕ್ರಮ ಜನವರಿ 25ರಂದು ಸೋಮವಾರ ಅದ್ದೂರಿಯಾಗಿ ಆಚರಿಸಲಾಗುವುದೆಂದು ಸಮಿತಿಯ ಅಧ್ಯಕ್ಷ ವಿರೂಪಾಕ್ಷ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೀಮಾ ಕೊರಂಗ ಯುದ್ಧವು ಅಸ್ಪೃಶ್ಯರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿದ್ದು, ಪೇಳ್ವೆ ಸೈನಿಕರನ್ನ ಮಣಿಸಿ ಸಾಧಿಸಿದ ಐತಿಹಾಸಿಕ ವಿಜಯವನ್ನ ಸ್ಮರಿಸುವ ನಿಟ್ಟಿನಲ್ಲಿ ಈ ವಿಜಯೋತ್ಸವ ಆಚರಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಲಾಗುವುದು. ಬಳಿಕ ವಿಜಯ ಸ್ತಂಭದ ರಥವನ್ನು ಅರೇಹಳ್ಳಿಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಅಂಬೇಡ್ಕರ್ ನಗರದವರೆಗೆ ಡಿಜೆ ಮತ್ತು ನಾಸಿಕ್ ಡೋಲ್ಗಳೊಂದಿಗೆ ಬೃಹತ್ ಮೆರವಣಿಗೆ ನಡೆಸಲಾಗುವುದು. ನಂತರ ಬಹಿರಂಗ ಸಭೆಗೆ ಚಾಲನೆ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಪಣ ತೊಡೋಣ ಎಂಬ ಘೋಷವಾಕ್ಯದೊಂದಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಅವಿರತ ಹೋರಾಟದ ಫಲವಾಗಿ ದೊರೆತಿರುವ ಹಕ್ಕುಗಳು ಹಾಗೂ ಅವಕಾಶಗಳನ್ನು ಉಳಿಸಿಕೊಳ್ಳುವ ಬಗ್ಗೆ ಶಪಥ ಕಾರ್ಯಕ್ರಮ ಆಯೋಜಿಸಲಾಗುವುದು. ಪ್ರಬುದ್ಧ ಭಾರತ ನಿರ್ಮಾಣವೇ ಈ ಆಚರಣೆಯ ಉದ್ದೇಶವಾಗಿದೆ ಎಂದರು. ಹಿರಿಯ ರಾಜ್ಯ ಮುಖಂಡರು ಆಗಿರತಕ್ಕಂಥ ಮತ್ತು ಬಾಬಾ ಸಾಹೇಬ್ರವರ ವಿಚಾರವಾದಿಗಳಾಗಿರತಕ್ಕಂಥ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂಥ ಶ್ರೀಧರ್ ಕಲಿಯೂರವರು ಆಗಮಿಸುತ್ತಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಆಗಿರತಕ್ಕಂಥ ಮತ್ತು ಅಂತಾರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂಥ ಡಾಕ್ಟರ್ ಕೆ.ಎಂ. ಸಂದೇಶ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಮತ್ತು ಭೀಮ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್, ಕುಮಾರ್, ಸೋಮಶೇಖರ್, ದಿನೇಶ್ ಹಾಜರಿದ್ದರು.
ಗೊರೂರಿನ ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವದ ಪ್ರಯುಕ್ತ ಕನ್ನಡ ಕಲೆ ಸಾಹಿತ್ಯ ಸಂಸ್ಕೃತಿಯ ಹಿರಿಮೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸುವ ಉದ್ದೇಶದಿಂದ ಜನವರಿ 24ರಿಂದ 26ರವರೆಗೆ 3 ದಿನಗಳ ಪೌರಾಣಿಕ ನಾಟಕೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಜಗದೀಶ್ ರಾಮಘಟ್ಟ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೊರೂರು ಜಾತ್ರಾ ವೈಭವ ಸಮಿತಿ, ಶ್ರೀ ಯೋಗ ನರಸಿಂಹ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ, ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದೊಂದಿಗೆ ಹಾಸನ ಜಿಲ್ಲೆಯ ಆಯ್ದ ಕಲಾವಿದರಿಂದ ಈ ನಾಟಕೋತ್ಸವ ನಡೆಯಲಿದೆ ಎಂದರು. ಹೊಳೆನರಸೀಪುರದ ದಿವಂಗತ ನಟೇಶ್ ರವರ ಮಕ್ಕಳು ನೂತನವಾಗಿ ನಿರ್ಮಿಸಿರುವ ಶ್ರೀ ಮಾರುತಿ ಡ್ರಾಮಾ ಸಿನಿಯ ಭವ್ಯ ರಂಗ ಸಜ್ಜಿಕೆಯಲ್ಲಿ ಗೊರೂರು ಸಂತೆ ಮೈದಾನದ ಬಯಲು ರಂಗಮಂದಿರದಲ್ಲಿ ನಾಟಕ ಪ್ರದರ್ಶನಗಳು ನಡೆಯಲಿವೆ ಎಂದು ವಿವರಿಸಿದರು. ನಾಟಕೋತ್ಸವದ ವೇಳಾಪಟ್ಟಿಗಳು 24/1 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶ್ರೀ ರಂಗನಾಥ ಸ್ವಾಮಿ ಸಾಂಸ್ಕೃತಿಕ ಕಲಾ ಸಂಘ ಸಿಗರನಹಳ್ಳಿ, ಕುರುಕ್ಷೇತ್ರ 25/1/2026 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಶ್ರೀ ಆಂಜನೇಯ ಕೃಷ್ಣ ಪೋಷಿತ ನಾಟಕ ಮಂಡಳಿ ಕೆತ್ತಾನಿ ಗ್ರಾಮ, ಕುರುಕ್ಷೇತ್ರ 25/1/2026 ಭಾನುವಾರ ಸಂಜೆ 7 ಗಂಟೆಗೆ ಶ್ರೀ ಯೋಗ ನರಸಿಂಹ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಗೊರೂರು, ಕುರುಕ್ಷೇತ್ರ 26/1 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಪಾಪನಾಚಲ ಕನ್ನಡ ರಂಗಭೂಮಿ ಕಲಾವಿದರ ಸಂಘ ಧರ್ಮರಾಜ್ಯ ಸ್ಥಾಪನೆ. ಇದಲ್ಲದೆ ದಿನಾಂಕ 4/2 ಮಂಗಳವಾರ ಸಂಜೆ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರು ಉದ್ಘಾಟಿಸಲಿದ್ದಾರೆ. ಶಾಸಕರು, ಮಾಜಿ ಶಾಸಕರು, ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಗೌರವ ಉಪಸ್ಥಿತರಾಗಿ ಭಾಗವಹಿಸಲಿದ್ದಾರೆ ಎಂದು ಜಗದೀಶ್ ರಾಮಘಟ್ಟ ಮಾಹಿತಿ ನೀಡಿದರು. ಕಲಾ ಪೋಷಕರು ಹಾಗೂ ಯೋಗ ನರಸಿಂಹ ಸ್ವಾಮಿ ದೇವರ ಭಕ್ತರು ಆಗಮಿಸಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಪ್ರಚಾರ ಆಗಿ ಜಾತ್ರೋತ್ಸವ ಯಶಸ್ವಿಯಾಗಿ ನಡಿಬೇಕು ಅಂತ ಇವತ್ತಿನ ದಿವಸ ನಾವು ಮುಖಾಂತರ ಕೇಳ್ತಾ ಇದ್ದೀವಿ. ಗೊರೂರು ಸಂತೆ ಮೈದಾನದಲ್ಲಿ ನಡೀತು. ಮೂಲ ಶಾಲಾ ಮೈದಾನ ಗೊರೂರು ಬಯಲು ರಂಗಮಂದಿರ ಇದೆ, ಅಲ್ಲಿ ನಡೆಯುತ್ತೆ. ಹಗಲು ನಾಟಕೋತ್ಸವ ಮತ್ತು ರಾತ್ರಿ ನಾಟಕೋತ್ಸವ ದಿನಾಂಕ 24ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಪೌರಾಣಿಕ ನಾಟಕ ಇರುತ್ತೆ. ಮತ್ತು 25ನೇ ತಾರೀಕು ರಥೋತ್ಸವ ದಿನ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆ ಮತ್ತು ರಾತ್ರಿ 7 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಒಂದು ನಾಟಕ ನಡೆಯುತ್ತೆ. ಸೋಮವಾರ ದಿನಾಂಕ 26ನೇ ತಾರೀಕು 11 ಗಂಟೆಯಿಂದ ಹಾಸನ ಜಿಲ್ಲಾ ಕಲಾವಿದರಿಂದ ಇನ್ನೊಂದು ನಾಟಕ ಏರ್ಪಡಿಸಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ನಿಂಗರಾಜು, ಬಂಗಾರಿಗೌಡ, ಹೇಮರಾಜು, ಪ್ರಕಾಶ್ ಇತರರು ಹಾಜರಿದ್ದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರಾದ ಮುರಳಿ ಮೋಹನ್ ರವರ ಮೇಲೆ ಹಲ್ಲೆ ನಡೆದಿದೆ ಎಂದು ಡಿಸಿ ಸಣ್ಣಸ್ವಾಮಿಯು ಸುಳ್ಳು ಆರೋಪ ಮಾಡುತ್ತಿರುವುದು ಪೂರ್ವ ನಿಯೋಜಿತ ಷಡ್ಯಂತ್ರವಾಗಿದ್ದು, ಇದರ ಮೂಲಕ ಪಕ್ಷವನ್ನು ದುರ್ಬಲಗೊಳಿಸುವ ಯತ್ನ ನಡೆಯುತ್ತಿದೆ ಎಂದು ವಕೀಲರಾದ ಎನ್ಜಿ ಅರುಣ್ ಸತ್ವಾಲ್ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣ ಬೈರೇಗೌಡರವರು ನಡೆಸಿದ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಸಂಜೆ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಅಧಿಕಾರಿಗಳ ಸಭೆಗೆ ಪ್ರೋಟೋಕಾಲ್ ಪ್ರಕಾರ ಸಂಸದರು, ಮಂಡಳಿ ಅಧ್ಯಕ್ಷರು ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶವಿತ್ತು. ಈ ಸಂದರ್ಭ ಡಿಸಿ ಸಣ್ಣಸ್ವಾಮಿಯು ಒಳ ಪ್ರವೇಶಿಸಲು ಯತ್ನಿಸಿದಾಗ ಪೊಲೀಸರು ನಿರ್ಬಂಧ ಹೇರಿದ್ದು ಗೊಂದಲ ಉಂಟಾಗಿದೆ. ಆದರೆ ಆ ಸಮಯದಲ್ಲಿ ಯಾವುದೇ ರೀತಿಯ ಹಲ್ಲೆ ನಡೆದಿಲ್ಲ. ಆದರೂ ಡಿಸಿ ಸಣ್ಣಸ್ವಾಮಿ ಮತ್ತು ಅವರ ಸಹಚರರು ಮುರಳಿ ಮೋಹನ್ ರವರು ಶರ್ಟ್ ಹರಿದು ಹಲ್ಲೆ ಮಾಡಿದ್ದಾರೆ ಎಂಬ ಸುಳ್ಳು ಆರೋಪವನ್ನು ಮಾಧ್ಯಮ, ವಾಟ್ಸಪ್, ಫೇಸ್ಬುಕ್ ಮೂಲಕ ಹರಿದಾಡುತ್ತಿದ್ದಾರೆ ಎಂದು ತಿಳಿಸಿದರು. ನೂರಾರು ಜನರು, ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಇದ್ದ ಸಂದರ್ಭದಲ್ಲಿ ಹಲ್ಲೆ ನಡೆದಿದ್ದರೆ ತಕ್ಷಣವೇ ಪ್ರಕರಣ ದಾಖಲಾಗಬೇಕಿತ್ತು. ಆದರೆ ಇದುವರೆಗೂ ಯಾವುದೇ ಪೊಲೀಸ್ ಠಾಣೆಗೆ ದೂರು ನೀಡಿಲ್ಲ. ಇದರಿಂದ ಆರೋಪಗಳು ಸಂಪೂರ್ಣ ಆಧಾರ ರಹಿತವಾಗಿವೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದರು. ಡಿಸಿ ಸಣ್ಣಸ್ವಾಮಿ ಈ ಹಿಂದೆ ಕೂಡ ಪಕ್ಷದ ಹಿರಿಯ ಮುಖಂಡರಾದ ಬಿಬಿ ನಿಂಗಯ್ಯ, ಮಾಜಿ ಸಚಿವ ಬಿ ಶಿವರಾಂ, ಮಾಜಿ ಸಚಿವ ಮೋಟಮ್ಮ ಹಾಗೂ ಗೃಹ ಸಚಿವರಾಗಿದ್ದ ಜಿ ಪರಮೇಶ್ವರ್ ಅವರ ಮೇಲೂ ಅವಮಾನಕಾರಿ ವರ್ತನೆ ತೋರಿದ್ದಾರೆ.
ಸಕಲೇಶ್ಪುರ ಟೋಲ್ ಗೇಟ್ನಲ್ಲಿ ದೌರ್ಜನ್ಯ, ಸಭೆಗಳಲ್ಲಿ ಗದ್ದಲ, ಅಧಿಕಾರಿಗಳಿಗೆ ಬೆದರಿಕೆ, ನಕಲಿ ದಾಖಲೆ ಮೂಲಕ ಬ್ಯಾಂಕ್ ಸಾಲ ಪಡೆದ ಪ್ರಕರಣ, ಶಿಕ್ಷಣ ಸಂಸ್ಥೆಯಲ್ಲಿ ಹಣ ವಸೂಲಾತಿ ಆರೋಪಗಳು ಸೇರಿದಂತೆ ಹಲವು ಗಂಭೀರ ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿವೆ ಎಂದು ಆರೋಪಿಸಿದರು. ಅಲ್ಲದೆ ರಾಜಕೀಯ ಸ್ಪರ್ಧೆ ಹಾಗೂ ವೈಯಕ್ತಿಕ ದ್ವೇಷದಿಂದ ನನ್ನ ಸಹೋದರ ಎನ್.ಜಿ. ಅಜಯ್ ಸತ್ಪಾಲ್ ಅವರ ಹತ್ಯೆಗೆ ಡಿಸಿ ಸಣ್ಣಸ್ವಾಮಿ ಕಾರಣರಾಗಿದ್ದಾರೆ ಎಂಬ ಆರೋಪವು ಈ ಪ್ರಕರಣದ ತೀರ್ಪು ಸಮೀಪದಲ್ಲಿದೆ ಎಂದು ಎನ್.ಜಿ. ಅರುಣ್ ಸತ್ಪಾಲ್ ತಿಳಿಸಿದರು. ಸರ್ 6 ದಿನ ಕಳೆದೋಗಿದೆ. ಇವತ್ತಿನವರೆಗೂ ಸಕಲೇಶ್ವರ ಯಾವುದೇ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ಮುರಳಿ ಮೋಹನ್ ಅವ್ರ ಮೇಲೆ. ಜೊತೆಗೆ ಅಷ್ಟು ಜನ ಇಲಾಖೆಯ ಅಧಿಕಾರಿಗಳಿದ್ದಾಗ ಇವ್ರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶನೇ ಇಲ್ಲ ಸರ್. ಇವ್ರು ಗೆದ್ದು 20 ವರ್ಷ ಆಗಿದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ. ಈಗ ಅವ್ರು ಹೋಗಬೇಕನ್ನೋ ಅವಶ್ಯಕತೆ ಇಲ್ಲ ಸರ್. ಅಲ್ಲಿ ಕರೆದಿರೋದು ಇವತ್ತಿನ ಏನು ಅಧಿಕಾರಿಗಳು ಇದ್ದಾರೆ ಅವ್ರುಗಳು ಮತ್ತೆ ಏನು ಪದನಿಮಿತ್ತ ಸರ್ಕಾರದಿಂದ ಆಯ್ಕೆದ ಅಧ್ಯಕ್ಷಗಳು ಮಾತ್ರ ಕರೆದಿರುವಂಥದ್ದು. ಆದರೆ ಇವರು ನಾನೇನೇ ಮುಂದುವರೆದಂತ ಹೇಳಿ ಎಲ್ಲ ಬಂದು ಸಕಲೇಶ್ವರ ಯಾರೆಲ್ಲ ಮಿನಿಸ್ಟರ್ಗಳು ಬರ್ತಾರೆ ಆವಾಗ ಅವ್ರ ಮುಂದೆ ನಾನು ಫೋರ್ಸ್ ಕೊಡೋಕೆ ಹೋಗೋದು, ಅದನ್ನು ದುರುಪಯೋಗ ಮಾಡ್ಕೊಳ್ಳೋದು, ಅಧಿಕಾರಿಗಳು ಧಮಕಿ ಹಾಕುವಂಥದ್ದು. ಮತ್ತು ಸಕಲೇಶ್ವರಕ್ಕೆ ಯಾರೇ ಹಿಂದೆ ಬಿ.ಬಿ. ನಿಂಗೆ ಅಂತ ಒಬ್ರು ಬಂದಿದ್ದು ಸರ್, ಟಿಕೆಟ್ ಆಕಾಂಕ್ಷಿಯಾಗಿ ಅವ್ರಿಗೂ ಕೂಡ ಚೇರಲ್ಲಿ ಹಲ್ಲೆ ಮಾಡಿ ಬಟ್ಟೆಲ್ಲ ಹೊರದಾಕಿರು ಸರ್. ಆಮೇಲೆ ಮೋಟಮ್ಮನವರು ಕೂಡ ಬಂದಿದ್ರು ಐಬಿಗೆ, ಅವರು ಕೂಡ ಅವರಿಗೆ ಅವಮಾನ ಮಾಡಿ ಕಳಿಸಿದ್ರು. ಮತ್ತು ಸಕಲೇಶ್ವರ ವಿದ್ಯಾಶಂಕರ್ ಅವ್ರ ಮನೆಗೆ ಮಾಜಿ ಸಚಿವರಾದ ಬಿ. ಶಿವರಾಮ್ ಅವರು ಕೂಡ ಬಂದಿದ್ರು, ಅವರು ಕೂಡ ಅವರಿಗೆ ಅವಮಾನ ಮಾಡಿ ಕಳಿಸಿದ್ರು. ಈ ರೀತಿಯಾಗಿ ಯಾರೇ ಮಿನಿಸ್ಟರ್ಗಳು ಕೂಡ ಸಕಲೇಶ್ವರಕ್ಕೆ ಬಂದಾಗ ಅದನ್ನ ದುರುಪಯೋಗ ಪಡ್ಕೊಂಡು ನಾನು ಮುಂದೆ ಅಂತ ಹೋಗಿ ಅದನ್ನ ದುರುಪಯೋಗ ಮಾಡ್ಕೊತಿದ್ದಾರೆ ಸರ್. ಈ ಬಗ್ಗೆ ನಾವು ಕೂಡ ಹಿಂದೆ ಕೂಡ ಮೊನ್ನೆ ಭಾನುವಾರ ದಿನ ನಾವು ಕೂಡ ಒಂದು ಫೇಸ್ಬುಕ್ಕಲ್ಲಿ ಒಂದು ಲೈವ್ ಬಂದು ಒಂದು ವಿಷಯ ಕೂಡ ಹೇಳಿದ್ದು ಸರ್. ಅದ್ರ ಬಗ್ಗೆ ಯಾವುದೇ ಥರ ಅವರು ನಮಗೆ ರಿಪ್ಲೈ ಕೂಡ ಮಾಡಲಿಲ್ಲ. ಜೊತೆಗೆ ಇವ್ರು ಏನೊಂದು 25 ಜನ ಇದ್ದಾರೆ ಸರ್ ಇವ್ರ ಹಿಂದೆ. ಅವರುಗಳ ಪ್ರತಿದಿನ ಗುಂಪುಗಾರಿಕೆ ಮಾಡಿಕೊಂಡು ಪ್ರತಿದಿನ ಇಲ್ಲ ಸಲ್ಲದ ಆರೋಪಗಳನ್ನ ಮುರಳಿ ಮೋಹನ್ ಅವ್ರ ಮೇಲೆ ಮಾಡ್ತಿದ್ದಾರೆ. ಆಮೇಲೆ ಇವರು ಸಣ್ಣಸ್ವಾಮಿ ಅವರು ಇದ್ದಾರೆ ಏನಿದ್ದಾರೆ, ನನ್ನ ತಮ್ಮನ ಕೊಲೆ ಕೇಸ್ ಸರ್ 2016ರಲ್ಲಿ ಆಗಿದ್ದು. ಆ ಕೊಲೆ ಕೇಸಿನ ಸುಮಾರು ಒಂದು 6 ತಿಂಗಳೊಳಗೆ ಮುಗಿಯಂತ ಬಂದಿದೆ ಸರ್. ಈಗ ಅಫಿಷಿಯಲ್ ವಿಟ್ನೆಸ್ ಶುರುವಾಗಿದೆ, ಇಂಡಿಪೆಂಡೆಂಟ್ ವಿಟ್ನೆಸ್ ಕಂಪ್ಲೀಟ್ ಆಗಿದೆ. ಆ ಕೊಲೆ ಕೇಸಲ್ಲಿ ಕೂಡ ಇವರು ಆರೋಪಿ ಆಗಿದ್ದಾರೆ ಸರ್. ಇವರು ಆರೋಪಿ ಆಗಿದ್ಕೊಂಡು ಜೊತೆಗೆ ಹಿಂದೆ 2016ರಲ್ಲಿ ಮರಣ ಸಂಘಟನೆ ಕೂಡ ಮಾಡ್ತಾಯಿದ್ರು. ಮತ್ತು ಇವರು ಏನು ಇವರೊಂದು ಮಾನಸ ವಿದ್ಯಾಸಂಸ್ಥೆ ಇದೆ ಸರ್, ದಲಿತ ವಿದ್ಯಾಸಂಸ್ಥೆ. ಅಲ್ಲಿ ಮಾಸ್ಟರ್ಗಳಿಗೆ ಏನು ಕೆಲಸ ಮಾಡ್ತಾರೆ. ಅವರು ಪ್ರತಿ ತಿಂಗಳು ಎಷ್ಟು ನನಗೆ ದುಡ್ಡು ಕೊಡಬೇಕಂತ ಹೇಳಿ ಅವರು ಸ್ಟಾಂಪ್ ಪೇಪರ್ ಎಲ್ಲ ಬರ್ಸ್ಕೊಂಡು ಹಿಂದೆ ಕೂಡ ಸೈದೆಲ್ಲ ಹಾಕ್ತಾರೆ ಸರ್ ಅವ್ರ ಜೊತೆ ಸ್ಟಾಂಪ್ ಪೇಪರಲ್ಲೆಲ್ಲ. ಅದಕ್ಕೆ ಮಾಸ್ಟರ್ಗಳು ಕೂಡ ಅವ್ರಿಗೆ ಅಪೋಸ್ ಮಾಡಿದ್ರು. ದುಡ್ಡು ಕೊಡಲಿಲ್ಲ ಅಂದರೆ ಅವ್ರಿಗೆ ಬೆದರಿಸೋಂಥದ್ದು, ಕೇಸ್ ಹಾಕ್ಸೋಂಥದ್ದು, ಇಂಕ್ರಿಮೆಂಟ್ ಕಟ್ ಮಾಡೋಂಥದ್ದು, ಅಥವಾ ಸಸ್ಪೆಂಡ್ ಮಾಡೋವಂಥದ್ದು, ಇವೆಲ್ಲ ಕೆಲಸ ತುಂಬ ಆಗಿದೆ ಸರ್ ಆ ಸ್ಕೂಲಲ್ಲಿ. ಆದ ಕಾರಣ ಏನು ಸಣ್ಣಸ್ವಾಮಿ ಇದೆಲ್ಲ ಇವರು ದುರುಪಯೋಗ ಮಾಡ್ಕೊಂಡು ಸಕಲೇಶ್ವರದಲ್ಲಿ ಸಾಕಷ್ಟು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿರೋದ್ರಿಂದ ಇವನ್ನ ಗಡೀಪಾರು ಮಾಡ್ಬೇಕಂತ ಹೇಳಿ ನಾವು ನಿಮ್ಮ ಮೂಲಕ ಎಲ್ಲರೂ ಕೇಳ್ಕೊತೀವಿ ಸರ್. ಮತ್ತು ಏನು ಸಂಬಂಧಪಟ್ಟ ಅಧಿಕಾರಿಗಳು ಇವರು ಏನು ಸಕಲೇಶ್ವರದಲ್ಲಿ ಮೊನ್ನೆ 16ನೇ ತಾರೀಕು ಜನಸ್ಪಂದನಾ ಕಾರ್ಯಕ್ರಮ ನಡೀತು. ಅದು ಎಲ್ಲ ಅಧಿಕಾರಿಗಳು ಗೊತ್ತಿದೆ ಸರ್ ವಾಸ್ತವ ಏನು ನಡೀತು ಅಂತ ಹೇಳಿ. ಆದರೆ ಇವರು ವಾಸ್ತವ ಮರೆಮಾಚಿ ಜನಗಳಿಗೆ ತಪ್ಪು ಮಾಹಿತಿ ಹೇಳ್ತಿರೋದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಡಿ.ಸಿ. ಸಣ್ಣಸ್ವಾಮಿ ಮೇಲೆ ಕ್ರಮ ತಗೋಬೇಕಂತ ಹೇಳಿ ನಾವು ನಿಮ್ಮ ಮೂಲಕ ಕೇಳ್ಕೊಳ್ತೀವಿ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಣ್ಣ, ದೇವರಾಜ್, ಲೋಕೇಶ್, ಪ್ರಶಾಂತ್ ಹಾಗೂ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಗಮನ ಹರಿಸದೆ ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನ ಟೀಕೆ ಮಾಡಲು ಸಮಾವೇಶ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡುವುದು ಖಂಡನೀಯ. ಎಚ್.ಡಿ. ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟ ಸಂಸದ ಶ್ರೇಯಸ್ ಪಟೇಲ್. ಮಗ್ಗೆಮನೆ ಗ್ರಾಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಡಾಕ್ಟರ್ ರಂಗಸ್ವಾಮಿ ತೋಟಕ್ಕೆ ರಾಜ್ಯ ಮಟ್ಟದ ರೈತರ ಭೇಟಿ. ಸಮಗ್ರ ಕೃಷಿ ಮಾದರಿಯ ಅಧ್ಯಯನ. ಡಾಕ್ಟರ್ ರಂಗಸ್ವಾಮಿ ತೋಟದಲ್ಲಿ ಪ್ರಗತಿಪರ ರೈತರ ಸಂವಾದ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ತಂಡ ಸಮಗ್ರ ಕೃಷಿ ಪಂಡಿತ ಡಾಕ್ಟರ್ ರಂಗಸ್ವಾಮಿ ತೋಟಕ್ಕೆ ಭೇಟಿ. ತಾಲೂಕು ದಂಡಾಧಿಕಾರಿ ಕಿರುಕುಳ ಆರೋಪ. ಶಿರಸ್ತೇದಾರ್ ತನ್ವೀರ್ ಅಹಮದ್ ಆತ್ಮಹತ್ಯೆಗೆ ಯತ್ನ. ಮಾನಸಿಕ ಹಿಂಸೆ ಸಹಿಸಲಾಗದೆ ತಾಲೂಕು ಕಚೇರಿ ಎದುರು ಮಾತ್ರೆ ಸೇವಿಸಲು ಮುಂದಾದ ಶಿರಸ್ತೇದಾರ್. ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿಯಿಂದ ಕಿರುಕುಳ ಆರೋಪ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.